ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆಲಿಯಾ ವ್ಲಾಗ್ಸ್. ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರೋ ಸಿಂಪಲ್ ಆಗಿರೋ ಕಸ್ಟರ್ಡ್ ಕೇಕ್ ಹೇಗೆ ಮಾಡೋದು ನೋಡೋಣ. ಇದನ್ನು ಯಾವುದೇ ಥರದ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಯೂಸ್ ಮಾಡಿ ನಾನು ಮಾಡ್ತಾಯಿಲ್ಲ. ಬನ್ನಿ ನೋಡೋಣ. ತುಂಬ ಸಿಂಪಲ್ ಮೆಥಡು. ಒಂದು ಬೌಲಲ್ಲಿ 1 ಕಪ್ ಉಪ್ಪಿಟ್ಟು ರವೆ, ಅರ್ಧ ಕಪ್ ಸಕ್ಕರೆ, 1 ಕಪ್ ಹಾಲು, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ವರೆಗೂ ರವೆನ ರೇಸ್ ಆಗಲಿಕ್ಕೆ ಇಡಬೇಕು. ರವೆ ಚೆನ್ನಾಗಿ ರೇಸ್ ಆಗೋದ್ರಿಂದ ಕೇಕ್ ತುಂಬಾ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಮ್ಯಾರಿನೇಟ್ ಆಗೋವರೆಗೂ ಕೇಕ್ ಟಿನ್ ರೆಡಿ ಮಾಡಿಕೊಂಡು ಕಡಾಯಿನ ಪ್ರೀ ಇಟ್ಕೊಳ್ಳೋಣ. ಈಗ ನೋಡಿ, ರವೆ ಚೆನ್ನಾಗಿ ರೇಸ್ ಆಗಿದೆ. ಇದಕ್ಕೆ 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡರು, 1/4 ಕಪ್ ಕಸ್ಟರ್ಡ್ ಪೌಡರು, 1/4 ಕಪ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸರ್ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಮಾಡಿದ್ಮೇಲೆ 1 ಸ್ಪೂನ್ ಬೇಕಿಂಗ್ ಪೌಡರ್, 1/2 ಸ್ಪೂನ್ ಬೇಕಿಂಗ್ ಸೋಡಾ, 1 ಪಿಂಚ್ ಸಾಲ್ಟು, ಸ್ವಲ್ಪ ಟೂಟಿ ಫ್ರೂಟಿ ಹಾಕಿ ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡಿ ಮೇಲ್ಗಡೆಯಿಂದ ಮತ್ತೆ ಟೂಟಿ ಫ್ರೂಟಿ ಹಾಕಿ ಇದನ್ನು ಬೇಕ್ ಮಾಡೋದಕ್ಕೆ 30 to 40 ಮಿನಿಟ್ಸ್ವರೆಗೂ ಇಡಬೇಕು. 30 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಅಂಟ್ತಿದೆ, ಹಾಗಾಗಿ ಮತ್ತಿನ್ನೊಂದು 10 ಮಿನಿಟ್ಸ್ ಬೇಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಅಷ್ಟೇ, ಸ್ಟವ್ ಆಫ್ ಮಾಡಿ 1 ಅವರಿಂದ 1.5 ಅವರ್ವರೆಗೂ ತಣ್ಣಗಾಗಕ್ಕೆ ಬಿಟ್ಟು ಡಿಮೋಲ್ಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಹಾರ್ಟ್ ಶೇಪಲ್ಲಿರೋ ನಮ್ಮ ಕಸ್ಟರ್ಡ್ ಕೇಕ್ ರೆಡಿಯಾಗಿದೆ. ನೋಡಿ, ಯಾವುದೇ ಥರದ ಕ್ರ್ಯಾಕ್ ಆಗಿಲ್ಲ, ನೀಟಾಗಿ ಬಂದಿದೆ. ತುಂಬ ಸ್ಪಾಂಜಿಯಾಗಿದೆ, ಕ್ಯೂಟಾಗಿದೆ ಹಾರ್ಟ್ ಕೇಕು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಟೀ ಜೊತೆಲಿ, ಕಾಫಿ ಜೊತೆಲಿ, ಮಕ್ಕಳು ಸ್ನ್ಯಾಕ್ಸ್ಗೆ ಕೊಟ್ಟು ಕಳಿಸ್ಬೇಕಂದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಸ್ಪಾಂಜಿಯಾಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.